ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಘನ ಮಾನ ಮಹಿಮೆ ದೇವರಿಗಾಗಲಿ. ಮತ್ತೊಂದು ನೂತನ ಸರಣಿಯ ಮೂಲಕವಾಗಿ ದೇವರ ಸತ್ಯ ಸಂದೇಶವನ್ನು ವೀಕ್ಷಿಸಲು ಕೂಡಿ ಬಂದಿರುವಂಥ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತವನ್ನು ಬಯಸುವಂಥವನಾಗಿದ್ದೇನೆ. ಈ ಸಂಪೂರ್ಣ ಸರಣಿಯಲ್ಲಿ ನಾವು ಮರಳಿ ಏದೇನಿಗೆ ಅನ್ನುವಂಥ ಒಂದು ವಿಶಿಷ್ಟ ವಿಚಾರವನ್ನು ನಾವು ಕಲಿಯುವಂಥವರಾಗಿದ್ದೇವೆ. ಸೊ ಈ ದಿವಸ ದೇವರ ಒಂದು ಸ್ವರೂಪ, ಈ ದೇವರ ಸ್ವರೂಪದ ಬಗ್ಗೆ ಕೆಲವು ಸತ್ಯಾಂಶಗಳನ್ನು ನಾವು ಕಲಿಯುವ ಹಾಗೆ ಪ್ರಾರ್ಥನಾಪೂರ್ವಕವಾಗಿ ಈ ಸಂದೇಶಕ್ಕೆ ನಾವು ತೆರಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ಏದೇನಿನಲ್ಲಿ ನೀನು ಮನುಷ್ಯನನ್ನು ನಿನ್ನ ಸ್ವರೂಪಕ್ಕೆ ತಕ್ಕ ಹಾಗೆ ಸೃಷ್ಟಿ ಮಾಡಿದೆ ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ ಸ್ವಾಮಿ. ಆ ನಿನ್ನ ಸ್ವರೂಪ ಏನು? ನಿಜವಾಗಿಯೂ ಆ ನಿನ್ನ ಸ್ವರೂಪಕ್ಕೆ ಸರಿ ಸಮಾನಾಗಿ ನಾವು ಇಂದು ಜೀವಿಸಿದ್ದಾವೆ ಎಂಬತಕ್ಕಂಥ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡು ಈ ದಿವಸದ ಸಂದೇಶವನ್ನು ನಾವು ಕಲಿಯುವಾಗ ನಿನ್ನ ಸತ್ಯದ ಬೆಳಕನ್ನು ನಮಗೆ ಕೊಡು ಸ್ವಾಮಿ. ಸತ್ಯದ ಆತ್ಮನು ನಮ್ಮನ್ನು ಒಳ್ಳೆಯ ವಿಚಾರಗಳ ಮೂಲಕವಾಗಿ ಸತ್ಯದ ಮೂಲಕವಾಗಿ ನಡೆಸಲಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಈ ದಿವಸ ಗಾಡ್ಸ್ ಇಮೇಜ್ ಅಥವಾ ದೇವರ ಒಂದು ಸ್ವರೂಪ ಅನ್ನುವಂಥ ವಿಚಾರವನ್ನು ನಾವು ಕಲಿಯುವಾಗ ಏನು ಈ ದೇವರ ಸ್ವರೂಪ? ದೇವರು ಆದಿಯಲ್ಲಿ ಈ ಸಮಸ್ತ ಸೃಷ್ಟಿಯನ್ನು ಉಂಟು ಮಾಡುವಂಥ ಸಮಯದಲ್ಲಿ ಎಲ್ಲ ಸೃಷ್ಟಿಯನ್ನು ಬಹಳ ಕ್ರಮವಾಗಿ, ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ ದೇವರು ಉಂಟು ಮಾಡಿದ್ರು ಎಂಬುದನ್ನು ನೋಡ್ತೇವೆ. ಎಲ್ಲ ಸೃಷ್ಟಿಯನ್ನು ದೇವರು ಕೇವಲ ಮಾತಿನಿಂದ ಆತನು ಉಂಟು ಮಾಡಿದನು. ಆದರೆ ಮನುಷ್ಯನ ಸೃಷ್ಟಿಗೆ ಬರುವಾಗ ದೇವರು ಬಹಳ ವಿಶಿಷ್ಟವಾಗಿ ಮನುಷ್ಯನನ್ನು ಉಂಟು ಮಾಡೋದು ನೋಡ್ತೇವೆ. ಆತನು ಮನುಷ್ಯನನ್ನು ತನ್ನ ಬಾಯಿಯ ಮಾತಿನಿಂದ ಎಲ್ಲ ಸೃಷ್ಟಿಯ ರೀತಿಯಲ್ಲಿ ಸೃಷ್ಟಿ ಮಾಡಲಿಲ್ಲ. ಬದಲಾಗಿ ವಾಕ್ಯ ಹೇಳ್ತದೆ, ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ, ಹೀಗಿರಲು ಯೆಹೋವ ದೇವರು ನೆಲದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ನೋಡ್ರಿ, ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ಭಾಳ ವಿಶೇಷವಾಗಿ ಎಲ್ಲ ಸೃಷ್ಟಿಗಳನ್ನು ಆತನು ತನ್ನ ಬಾಯಿಯ ಮಾತಿನಿಂದ ಸೃಷ್ಟಿಸಿದ. ಆದರೆ ಮನುಷ್ಯನನ್ನು ನೆಲದ ಮಣ್ಣನ್ನು ತಗೊಂಡು ಆ ನೆಲದ ಮಣ್ಣಿನಿಂದ ಆತನು ಒಂದು ರೂಪವನ್ನು ನಿರ್ಮಾಣ ಮಾಡಿ ಆ ಮಣ್ಣಿನ ರೂಪಕ್ಕೆ ತನ್ನ ಜೀವಶ್ವಾಸವನ್ನು ಊದುವುದ್ರ ಮೂಲಕ ಮನುಷ್ಯನನ್ನು ಉಂಟು ಮಾಡಿದೆ ಎಂಬುದಾಗಿ ನೋಡ್ತೇವೆ. 1ನೇ ಅಧ್ಯಾಯ 27ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವರು ಮನುಷ್ಯನನ್ನು ತನ್ನ ಒಂದು ಸ್ವರೂಪಕ್ಕೆ ತಕ್ಕ ಹಾಗೆ ತನ್ನ ಒಂದು ಸ್ವರೂಪದಲ್ಲಿ ಆತನನ್ನು ಸೃಷ್ಟಿಸುವುದನ್ನು ನೋಡ್ತೇವೆ. ಆದರೆ ಯಾವ ಸೃಷ್ಟಿಯ ಬಗ್ಗೆಯೂ ಸಹ ದೇವರು ಈ ರೀತಿಯಾಗಿ ಹೇಳಲಿಲ್ಲ. 6 ದಿವಸಗಳಲ್ಲಿ ಸೃಷ್ಟಿ ಮಾಡಿದ ಅಷ್ಟು ಸೃಷ್ಟಿಗಳು ಆತನ ಬಾಯಿಂದ ಉಂಟಾಯಿತು, ಅದು ಒಳ್ಳೆಯದಾಗಿತ್ತು. ಆದರೆ ಮನುಷ್ಯನ ಸೃಷ್ಟಿಗೆ ಬರುವಂಥ ಸಮಯದಲ್ಲಿ ದೇವರು ಭಾಳ ವಿಶೇಷವಾಗಿ ತನ್ನ ಸ್ವರೂಪದಲ್ಲಿ ಆ ಮನುಷ್ಯನನ್ನು ಸೃಷ್ಟಿ ಮಾಡುವಂಥದ್ದು ನೋಡ್ತೇವೆ ಪ್ರಿಯರೇ. ಇವತ್ತು ನಾವು ನಿಜವಾಗಿಯೂ ಈ ದೇವರ ಸ್ವರೂಪ ಅಂದರೆ ಏನು, ಯಾವ ಸ್ವರೂಪದಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡಿದ್ರು ಎಂಬುದಾಗಿ ನಾವು ಕಲಿಯುವಂಥವರಾಗಿದ್ದೇವೆ. ಈ ವಾಕ್ಯವನ್ನು ನಾವು ಓದುವಾಗ ಒಂದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರ ಸ್ವರೂಪ ಅಂತ ಹೇಳುವಾಗ ಅದು ಯಾವುದೇ ಶಾರೀರಿಕವಾದಂಥ ಅಥವಾ ದೈಹಿಕವಾದಂಥ ವಿಚಾರ ಅಲ್ಲ. ಇದು ಆಧ್ಯಾತ್ಮಿಕವಾದಂಥ ವಿಚಾರವನ್ನು ಇದು ತಿಳಿಸುವಂಥದ್ದಾಗಿದೆ. ದೇವರ ಸ್ವರೂಪ ಅಂತ ಹೇಳುವಂಥ ಸಮಯದಲ್ಲಿ ಅದು ದೇವರ ಗುಣ ಸ್ವಭಾವವನ್ನು ಅದು ತಿಳಿಸುವಂಥದ್ದಾಗಿದೆ. ದೇವರು ತನ್ನ ಗುಣ ಸ್ವಭಾವಕ್ಕೆ ಹೋಲಿಕೆಯಾಗಿ ಮನುಷ್ಯನನ್ನು ಉಂಟು ಮಾಡಿದೆ ಎಂಬುದನ್ನು ನೋಡ್ತೇವೆ. ತನ್ನ ಗುಣ ಸ್ವಭಾವಗಳನ್ನು ದೇವರ ಸ್ವರೂಪ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ನಮ್ಮ ಸತ್ಯವೇದವನ್ನು ಯೆರೆಮೀಯನ ಗ್ರಂಥ 12ನೇ ಅಧ್ಯಾಯ 1ನೇ ವಚನಕ್ಕೆ ತಿರುಗಿಸುವಾಗ, ಯೆಹೋವನೇ ನೀನು ಧರ್ಮ ಸ್ವರೂಪನು ಅಂತ ವಾಕ್ಯ ಹೇಳ್ತದೆ. ದೇವರ ಒಂದು ಸ್ವರೂಪ ಏನಂತಂದರೆ ಅದು ಧರ್ಮ. ಆತನ ಧರ್ಮವೇ ಆತನ ಸ್ವರೂಪ. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ನಮ್ಮ ದೇವರಾದ ಯೆಹೋವನು ತಾನು ಮಾಡುವ ಸಕಲ ಕಾರ್ಯಗಳಲ್ಲಿ ಧರ್ಮ ಸ್ವರೂಪನೇ. ಇವತ್ತು ದೇವರು ಎಲ್ಲ ಸೃಷ್ಟಿಗಳನ್ನು ತನ್ನ ಬಾಯಿಂದ ಒಂದೇ ಮಾತಿನಿಂದ ಸೃಷ್ಟಿಸಿದ. ಆದರೆ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ, ಅಂದರೆ ತನ್ನ ಒಂದು ಗುಣ ಸ್ವಭಾವಗಳ ಮೂಲಕವಾಗಿ, ತನ್ನ ಒಂದು ಧರ್ಮದ ಮೂಲಕವಾಗಿ ಆತನ ಸೃಷ್ಟಿ ಮಾಡ್ದ. ಇವತ್ತು ಮನುಷ್ಯನು ದೇವರ ಗುಣ ಸ್ವಭಾವದ ಮೂಲಕವಾಗಿ ಸೃಷ್ಟಿಯಾಗಿದ್ದಾನೆ, ಅಂದರೆ ದೇವರ ಸ್ವರೂಪಕ್ಕೆ ಹೋಲಿಕೆಯಾಗಿ ಸೃಷ್ಟಿಯಾಗಿದ್ದಾನೆ ಅಂತ ಹೇಳಿದರೆ ದೇವರ ಧರ್ಮ, ದೇವರ ನೀತಿ, ಆ ದೇವರ ಗುಣ ಸ್ವಭಾವಗಳನ್ನು ಹೊಂದಿಕೊಂಡು ಮನುಷ್ಯನು ಸೃಷ್ಟಿಯಾದ ಅನ್ನುವಂಥದ್ದನ್ನು ನಾವು ನೆನಪಲ್ಲಿಡಬೇಕು ಪ್ರಿಯರೇ. ಇವತ್ತು ಸತ್ಯವೇದ ನಮಗೆ ಭಾಳ ಸ್ಪಷ್ಟವಾಗಿ ಇದನ್ನು ಹೇಳುವಂಥದ್ದಾಗಿದೆ. ದೇವರ ಧರ್ಮವೇ ಆತನ ಸ್ವರೂಪವಾಗಿದೆ. ಆತನ ಗುಣ ಸ್ವಭಾವ ಅಂತ ಹೇಳಿದಾಗ ಅದು ದೇವರ ಧರ್ಮ, ಆತನ ನೀತಿ, ಆತನ ಆ ಸ್ವಭಾವಗಳು
ಇವತ್ತು ಸತ್ಯವೇದದಿಂದ ನಾವು ಈ ದೇವರ ಸ್ವಭಾವಗಳನ್ನು ನಾವು ಅಧ್ಯಯನ ಮಾಡುವಾಗ ಯೇಸು ಸ್ವಾಮಿಯ ಒಂದು ಸ್ವಭಾವದ ಕುರಿತು ನಾನಿವತ್ತು ತಿಳಿಸುವಂಥವನಾಗಿದ್ದೇನೆ. ನಿಜವಾಗಿಯೂ ಯೇಸು ಸ್ವಾಮಿಯ ಒಂದು ಸ್ವಭಾವ ಏನಾಗಿತ್ತು? ಈ ಲೋಕದಲ್ಲಿ ಜೀವಿಸುವಂಥ ಸಮಯದಲ್ಲಿ ಆತನು ನಮ್ಮ ರೀತಿಯಲ್ಲಿ ಮನುಷ್ಯನಾಗೆ ಜೀವನ ಮಾಡಿದ್ನು. ನಮ್ಮ ರೀತಿಯಲ್ಲಿ ಈ ಪಾಪದ ಲೋಕದಲ್ಲಿ ಸೈತಾನನ ಶೋಧನೆಗಳ ಒಳಗಾಗಿ ಅನೇಕ ರೀತಿಯ ಬಲಹೀನತೆಗಳಿಂದಲೇ ಯೇಸು ಸ್ವಾಮಿ ಜೀವನ ಮಾಡಿದರು. ಆದರೆ ಆತನಲ್ಲಿ ಮನುಷ್ಯರಿಗೆ ಇರುವಂಥ ಈ ಎಲ್ಲ ಗುಣ ಸ್ವಭಾವಗಳಿಗಿಂತ ಒಂದು ಬಹಳ ವಿಶಿಷ್ಟವಾದಂಥ ಗುಣ ಸ್ವಭಾವ ಇತ್ತು. ಆ ಒಂದು ಸ್ವರೂಪ ಯಾವುದು? ಯೇಸು ಸ್ವಾಮಿಗಿದ್ದಂಥ ಹಾಗೂ ಇವತ್ತು ನಾವು ಆ ಸ್ವರೂಪದಲ್ಲಿ ಜೀವನ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಆ ವಿಶೇಷ ಗುಣ ಸ್ವಭಾವ ಯಾವುದು ಎಂಬುದಾಗಿ ನೋಡುವಾಗ ನಮ್ಮ ಸತ್ಯವೇದವನ್ನು 1 ಯೋಹಾನ 3ನೇ ಅಧ್ಯಾಯ 5ನೇ ವಚನಕ್ಕೆ ತಿರುಗಿಸುವ ಹಾಗೆ ವಾಕ್ಯ ಹೇಳ್ತದೆ, ಕ್ರಿಸ್ತನಲ್ಲಿ ಪಾಪವಿಲ್ಲ. ನೋಡ್ರಿ, ಇದು ಬಹಳ ವಿಶೇಷವಾದಂಥ ದೇವರ ಗುಣ ಸ್ವಭಾವ. ದೇವರಲ್ಲಿ ಪಾಪ ಇಲ್ಲ. ಯೇಸು ಸ್ವಾಮಿಯವರು ಏದೇನ್ ತೋಟದಲ್ಲಿ ಮನುಷ್ಯನನ್ನು ಮಣ್ಣಿಂದ ರೂಪಿಸಿ ಆತನಿಗೆ ಜೀವಶ್ವಾಸವನ್ನು ಊದುವಂಥ ಸಮಯದಲ್ಲಿ ಆತನು ಬದುಕುವ ಪ್ರಾಣಿಯಾದನು ಎಂಬುದು ವಾಕ್ಯ ಹೇಳ್ತದೆ. ಆ ಬದುಕುವ ಪ್ರಾಣಿಯಾದಂಥ ಮನುಷ್ಯ ಪಾಪರಹಿತನಾಗಿ ಆತನು ಉಂಟು ಮಾಡಲ್ಪಟ್ಟ. ಪಾಪದ ಸ್ವಭಾವಗಳು ಅವನಲ್ಲಿರಲಿಲ್ಲ. ಆತನು ಬೆತ್ತಲೆಯಾಗಿದ್ದರೂ ಸಹ ನಾನು ಬೆತ್ತಲೆಯಾಗಿದ್ದೇನೆ ಎಂಬುದನ್ನು ಆತನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಯಾಕೆಂದರೆ ದೇವರ ಮಹಿಮೆಯ ಬೆಳಕು ಅವರನ್ನು ಆವರಿಸಿತ್ತು. ಅಷ್ಟು ಶುದ್ಧತೆಯಲ್ಲಿ ದೇವರ ಗುಣ ಸ್ವಭಾವದಲ್ಲಿ ಮನುಷ್ಯನು ಉಂಟು ಮಾಡಲ್ಪಟ್ಟ. ಆದರೆ ಯಾವಾಗ ಮನುಷ್ಯನಲ್ಲಿ ಪಾಪ ಪ್ರವೇಶವಾಗ್ತೋ ಆಗ ಆ ದೇವರ ಗುಣ ಸ್ವಭಾವಗಳಿಂದ ಆ ಮನುಷ್ಯ ವಂಚಿತನಾಗ್ತಾನೆ. ದೇವರ ಗುಣ ಸ್ವಭಾವಗಳನ್ನು ಆತನು ಕಳ್ಕೊಂಡ ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ದೇವರ ಗುಣ ಸ್ವಭಾವ ಎಂಬುದಾಗಿ ಹೇಳುವಾಗ ಪಾಪರಹಿತವಾಗಿ ಜೀವಿಸುವಂಥದ್ದೇ ನಿಜವಾದಂಥ ಆ ದೇವರ ಗುಣ ಸ್ವಭಾವ. ಇವತ್ತು ಈ ಒಂದು ದೇವರ ಗುಣ ಸ್ವಭಾವದಲ್ಲಿ ನಾವು ಜೀವಿಸುವಂಥ ಸಮಯದಲ್ಲಿ ನಿಜವಾಗಿಯೂ ನಾವು ದೇವರ ಸ್ವರೂಪವನ್ನು ನಾವು ಪಡ್ಕೊಳ್ತೇವೆ. ಆ ಮರಳಿ ಏದೇನಿಗೆ ನಾವು ಹೋಗುವಂಥ ಈ ಪ್ರಯಾಣದಲ್ಲಿ ಈ ದೇವರ ಗುಣ ಸ್ವಭಾವಗಳು ಭಾಳ ಪ್ರಾಮುಖ್ಯ. ಯಾಕಂತಂದರೆ ಆ ಏದೇನಿನಲ್ಲಿ ಪಾಪ ಇರಲಿಲ್ಲ, ಪಾಪರಹಿತವಾಗಿತ್ತು. ದೇವರ ಗುಣ ಸ್ವಭಾವ ಮನುಷ್ಯನಲ್ಲಿತ್ತು. ಇವತ್ತು ನಾವು ದೇವರ ಗುಣ ಸ್ವಭಾವವನ್ನು ಕಳ್ಕೊಂಡಿದ್ದೇವೆ. ದೇವರ ಗುಣ ಸ್ವಭಾವದಿಂದ ವಂಚಿತರಾಗಿದ್ದೇವೆ. ಆತನ ಧರ್ಮ, ಆತನ ನೀತಿ, ಆತನ ಪಾಪರಹಿತ ಜೀವಿತ ನಮ್ಮಲ್ಲಿಲ್ಲ. ನಾವು ತಿರುಳಿ ಏದೇನಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರುವಾಗ ಆ ನಿತ್ಯತ್ವದ ಏದೇನನ್ನು ನಾವು ಪ್ರವೇಶಿಸಬೇಕಾದ್ರೆ ಮೂಲ ಸ್ಥಿತಿಗೆ ನಾವು ಹೋಗಬೇಕಾಗಿದೆ. ಮತ್ತು ನಾವು ಹಿಂದಿನ ಸ್ಥಿತಿಗೆ ನಮ್ಮ ಜೀವಿತವನ್ನು ತೆಗೆದುಕೊಂಡು ಹೋಗಬೇಕು. ಆ ಪಾಪರಹಿತ ಜೀವಿತಕ್ಕೆ ನಾವು ನಡಿಬೇಕಾಗ್ತದೆ. ಇವತ್ತು ಸತ್ಯವೇದದಲ್ಲಿ ಒಬ್ಬ ಬಹಳ ವಿಶೇಷವಾದ ವ್ಯಕ್ತಿಯ ಜೀವಿತವನ್ನು ನೋಡ್ತೇವೆ. ಆತನು ಈ ಲೋಕದಲ್ಲಿ ಮರಣವನ್ನು ಕಾಣದೆ ದೇಹ ಸಹಿತನಾಗಿ ಪರಲೋಕಕ್ಕೆ ದೇವರ ಸಂಗಡ ಒಯ್ಯಲ್ಪಟ್ಟಂಥ ವ್ಯಕ್ತಿ. ಆತನ ಜೀವಿತವನ್ನು ನೋಡುವಂಥ ಸಮಯದಲ್ಲಿ ಆತನು ಮರಣವನ್ನು ಕಾಣದೆ ದೇವರ ಸಂಗಡ ಒಯ್ಯಲ್ಪಟ್ಟಂಥ ಆ ವ್ಯಕ್ತಿ ದೇವರ ಒಂದು ಸ್ವರೂಪವನ್ನು ಧರಿಸ್ಕೊಂಡಿದ್ನ. ಆತನ ಒಂದು ಜೀವಿತ ಯಾವ ರೀತಿಯಲ್ಲಿತ್ತು? ಇವತ್ತು ಪಾಪರಹಿತ ಜೀವಿತ ಇದ್ದಾಗ ಮಾತ್ರ ಆ ನಿತ್ಯತ್ವಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಸೊ ಅಂಥದ್ರಲ್ಲಿ ಈ ವ್ಯಕ್ತಿ ದೇವರ ನಿತ್ಯತ್ವಕ್ಕೆ ಸೇರುವಂಥ ಸಮಯದಲ್ಲಿ ಆತನ ಒಂದು ಸ್ವರೂಪ, ಆತನ ಒಂದು ಗುಣಗಳು ಯಾವ ರೀತಿಯಲ್ಲಿತ್ತು? ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 5ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡುವಾಗ ಇಲ್ಲಿ ಹನೋಕನ ಬಗ್ಗೆ ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಳ್ತಾ ಇರುವಾಗ ದೇವರು ಅವನನ್ನು ಕರ್ಕೊಂಡದ್ರಿಂದ ಅವನು ಕಾಣದೆ ಹೋದನು. ನೋಡ್ರಿ, ಹನೋಕನು ಆತನು ದೇವರೊಂದಿಗೆ ಭಾಳ ಅನ್ಯೋನ್ಯವಾಗಿ ನಡ್ಕೊಳ್ತಾ ಇದ್ದನು. ಈ ರೀತಿಯಾಗಿ ಆತನು ಅನ್ಯೋನ್ಯವಾಗಿ ಜೀವಿಸುವಾಗ ದೇವರು ಅವನನ್ನು ಕರ್ಕೊಂಡದ್ರಿಂದ ಅವನು ಕಾಣದೆ ಹೋದನು ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಇಲ್ಲಿ ಹನೋಕನು ಸಹ ನಮ್ಮ ರೀತಿಯಲ್ಲಿಯೇ ಮನುಷ್ಯನಾಗಿದ್ದನು. ಆತನು ಸಹ ಆ ಪಾಪ ಸ್ವರೂಪ ಶರೀರದವನು, ಆ ಪಾಪದ ಸ್ವಭಾವವನ್ನು ಹೊಂದಿದಂಥ ವ್ಯಕ್ತಿಯಾಗಿದ್ದಿರಬಹುದು. ಹಾಗೂ ಪಾಪ ಪ್ರೇರಣೆ ಇರತಕ್ಕಂಥ ಆ ಪಾಪದ ಜಗತ್ತಿನಲ್ಲಿ ಜೀವಿಸಿದಂಥ ವ್ಯಕ್ತಿ ಹನೋಕನಾಗಿದ್ದ. ಆತನ ಸುತ್ತ ಪಾಪದ ಆ ಮನುಷ್ಯರು ತುಂಬಿದರು. ಪಾಪದ ಪ್ರೇರಣೆ ಆತನ ಒಂದು ಸಮಯದಲ್ಲಿಯೂ ಸಹ ಇತ್ತು. ಇಂಥ ಒಂದು ಹನೋಕ ದೇವರನ್ನು ಆತನು ದೇವರ ಸಂಗಡ ನಡ್ಕೊಂಡು ಹೋಗುವಂಥ ಕೆಲಸವನ್ನು ಆತನು ಮಾಡ್ತಾನೆ. ಆದರೆ ಆತನಲ್ಲಿದ್ದಂಥ ಒಂದು ವಿಶೇಷ ಗುಣ ಏನಂತಂದರೆ ದೇವರೊಂದಿಗೆ ಆತನು ಅನ್ಯೋನ್ಯವಾಗಿ ನಡೆದ. ಹೀಗೆ ನಡ್ಕೊಳ್ತಾ ಇರುವಾಗ ದೇವರು ಅವನನ್ನು ಕರ್ಕೊಂಡ್ರೆ ಎಂಬುದ ವಾಕ್ಯ ಹೇಳಿದ್ರು. ಇವತ್ತು ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ, ದೇವರಿಗೆ ಅನ್ಯೋನ್ಯವಾಗಿ ನಾವು ನಡೆಯುವಾಗ, ದೇವರಿಗೆ ಮೆಚ್ಚುಗೆಯಾಗಿ ಭಾಳ ಹತ್ತಿರದಲ್ಲಿ ನಾವು ಜೀವಿಸುವಾಗ ನಮ್ಮಲ್ಲಿರ್ತಕ್ಕಂಥ ಪಾಪದ ಸ್ವರೂಪಗಳು ಅದು ಹೊರಟು ಹೋಗಿ ನಾವು ಮರಳಿ ಆ ಒಂದು ಹಳೆಯ ಸ್ಥಿತಿಗೆ, ಅಂದರೆ ಪಾಪರಹಿತ ಸ್ಥಿತಿಗೆ ನಾವು ತೆರಳುವಂಥವರಾಗಿದ್ದೇವೆ. ದೇವರು ನಮ್ಮನ್ನು ಉಂಟು ಮಾಡಿದಂಥ ಆತನ ಸ್ವರೂಪಕ್ಕೆ ನಾವು ಯಾವಾಗ ದೇವರಿಗೆ ಹತ್ತಿರವಾಗಿ ನಡೀತೇವೆ, ಅನ್ಯೋನ್ಯವಾಗಿ ನಡೀತೇವೆ, ದೇವರು ನಮ್ಮನ್ನು ಆ ನೂತನ ಸ್ವರೂಪಕ್ಕೆ ದೇವರು ನಮ್ಮನ್ನು ಕರ್ಕೊಂಡು ಹೋಗುವಂಥವರಾಗಿದ್ದಾರೆ. ಇಲ್ಲಿ ದೇವರ ಅನ್ಯೋನ್ಯತೆ ಅಂತ ಅಂದರೆ ಏನು?
ಈ ಹನೋಕ ದೇವರಿಗೆ ಅನ್ಯೋನ್ಯನಾಗಿ ನಡೆದ, ಆತನನ್ನು ದೇವರು ಕರ್ಕೊಂಡ್ರು. ಇವತ್ತು ನಾವುಗಳು ದೇವರಿಗೆ ಅನ್ಯೋನ್ಯರಾಗಿ ನಡಿಬೇಕಂತಂದರೆ ಮೊದಲನೇದಾಗಿ ದೇವರ ಅನ್ಯೋನ್ಯತೆ ಅಂದರೆ ಏನು ಅನ್ನೋದನ್ನು ನಾವು ಕಲ್ತ್ಕೊಳ್ಬೇಕು. ನಮ್ಮ ಸತ್ಯವೇದವನ್ನು 1 ಯೋಹಾನ 1ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ನೋಡುವಂಥ ಸಮಯದಲ್ಲಿ ವಾಕ್ಯ ಈ ರೀತಿ ಹೇಳ್ತದೆ, ನಾವು ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಇದ್ದೇವೆಂಬುದಾಗಿ ಹೇಳಿ ಕತ್ತಲೆಯಲ್ಲಿ ನಡೆದರೆ ನಾವು ಸುಳ್ಳಾಡುವವರಾಗಿದ್ದೇವೆ. ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ ನೋಡಿ. ಇವತ್ತು ನಾವು ದೇವರ ಅನ್ಯೋನ್ಯತೆ ಎಂಬುದಾಗಿ ಹೇಳುವಾಗ ಕತ್ತಲೆಯನ್ನು ಬಿಟ್ಟು ನಡೆಯುವಂಥದ್ದು. ಇಲ್ಲಿ ಹನೋಕನ ಜೀವನದಲ್ಲಿಯೂ ಸಹ ಆತನು ದೇವರಿಗೆ ಅನ್ಯೋನ್ಯನಾಗಿ ನಡೆದ ಅಂತ ಹೇಳಿದರೆ ಆತನು ಕತ್ತಲೆಯನ್ನು ತ್ಯಜಿಸಿ ಕತ್ತಲೆಯನ್ನು ಬಿಟ್ಟು ದೇವರ ಸಂಗಡ ನಡೆದ. ಕತ್ತಲೆ ಎಂಬುದಾಗಿ ಏನು, ಕತ್ತಲೆ ಅಂದರೆ ಏನು ಎಂಬುದಾಗಿ ನಾವು ನೋಡುವಾಗ ಅದು ಪಾಪಕ್ಕೆ ಹೋಲಿಕೆಯಾಗಿದೆ. ಅಂದರೆ ಹನೋಕನ ಜೀವನ ಪಾಪವನ್ನು ಬಿಟ್ಟು ದೇವರ ಜೊತೆಯಲ್ಲಿ ನಡೆಯುವಂಥದ್ದು. ಇವತ್ತು ಇದೇ ದೇವರ ಒಂದು ಸ್ವರೂಪ. ಇವತ್ತು ಮನುಷ್ಯರಾದಂಥ ನಮ್ಮನ್ನು ದೇವರು ಆತನ ಸ್ವರೂಪದಲ್ಲಿ ಅಂದರೆ ಆತನ ಒಂದು ಧರ್ಮಕ್ಕನುಗುಣವಾಗಿ ಆತನ ಗುಣ ಸ್ವಭಾವಗಳಿಗೆ ಅನುಗುಣವಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಅಂತಹ ಗುಣ ಸ್ವಭಾವಗಳು ನಮ್ಮಲ್ಲಿ ಪಾಪ ಕಾರ್ಯಗಳನ್ನು ಮಾಡುವಾಗ ಅದು ನಮ್ಮನ್ನು ಬಿಟ್ಟು ಹೋಗ್ತದೆ. ಆದರೆ ಇವತ್ತು ನಾವು ಇಂಥ ಒಂದು ಗುಣ ಸ್ವಭಾವವನ್ನು ನಾವು ಅನುಸರಿಸುವಾಗ, ದೇವರಿಗೆ ಅನ್ಯೋನ್ಯರಾಗಿ ನಡೆಯುವಾಗ, ಕತ್ತಲೆಯನ್ನು ನಾವು ಬಿಟ್ಟು ಜೀವಿಸುವಾಗ, ಪಾಪವನ್ನು ತ್ಯಜಿಸಿ ನಾವು ಜೀವಿಸುವಾಗ ಹನೋಕನ ರೀತಿಯಲ್ಲಿ ನಾವುಗಳು ಸಹ ದೇವರ ಒಂದು ಅನ್ಯೋನ್ಯತೆಗೆ ನಾವು ಒಳಗಾಗಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಕತ್ತಲೆಗೆ ಸಂಬಂಧಿಸಿದಂಥ ಎಲ್ಲ ಗುಣಗಳನ್ನು ನಾವು ಬಿಟ್ಟು ಹೊರಗಡೆ ಬರಬೇಕು ಪ್ರಿಯರೇ. ನಾವು ವಾಕ್ಯದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ 21ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವ ಹಾಗೆ ಆ ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 9ನೇ ವಚನ, ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದುದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆ. ಇವತ್ತು ಈ ಎಲ್ಲ ಗುಣಗಳು, ಈ ಎಲ್ಲ ಸ್ವಭಾವಗಳು, ಹೇಡಿತನ, ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು, ಅಸಹ್ಯವಾದುದರಲ್ಲಿ ಸೇರುವಂಥದ್ದು, ಕೊಲೆ ಮಾಡುವಂಥದ್ದು, ಜಾರತನ, ಮಾಟಗಾರತನ ಹಾಗೂ ವಿಗ್ರಹಾರಾಧನೆ, ಎಲ್ಲ ರೀತಿಯ ಸುಳ್ಳುಗಳು, ಇಷ್ಟು ಅಂಶಗಳು ನಮ್ಮ ಜೀವಿತಗಳಲ್ಲಿರುವಾಗ ನಾವು ದೇವರ ಅನ್ಯೋನ್ಯತೆಯಲ್ಲಿ ಹೇಗೆ ನಡೀಲಿಕ್ಕೆ ಸಾಧ್ಯ? ಹನೋಕನು ಜೀವನ ಮಾಡಿದಂಥ ಸಮಯದಲ್ಲೂ ಸಹ ಭಾಳಷ್ಟು ಕಷ್ಟಕರವಾದ ಸಮಾಜ ಇತ್ತು. ಭಾಳಷ್ಟು ಪಾಪದಿಂದ ತುಂಬಿದಂಥ ಒಂದು ವಾತಾವರಣದಲ್ಲಿ ಪರಿಸ್ಥಿತಿಯಲ್ಲಿ ಆತನು ಜೀವಿಸಿದ. ಹನೋಕನು ಯೂದನ ಪತ್ರಿಕೆಯಲ್ಲಿ ಒಂದು ಸಾಕ್ಷಿಯನ್ನು ಕೊಡುವಂತನಾಗಿದ್ದಾನೆ. ಯೂದನ ಪತ್ರಿಕೆ 14ನೇ ವಚನ ಹೇಳ್ತದೆ, ಆದಾಮನಿಗೆ 7ನೇ ತಲೆಯವನಾದ ಹನೋಕನು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಸಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೆ ಭಕ್ತಿಹೀನರು ಮಾಡಿದ್ದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೆ ಬಂದನು ಎಂಬುದಾಗಿ ಪ್ರವಾದಿಸ್ತಾನೆ. ಹನೋಕನು ಆದಾಮನಿಗೆ 7ನೇ ತಲೆಯವನಾದಂಥ ಈ ಹನೋಕ ಆತನ ಒಂದು ಜೀವಿಸಿದಂಥ ಸಮಾಜದಲ್ಲಿ, ಆತನ ಒಂದು ಪರಿಸರದಲ್ಲಿದ್ದಂಥ ಎಲ್ಲ ಭಕ್ತಿಹೀನ ಕೃತ್ಯಗಳನ್ನು ಆತನು ಖಂಡಿಸುವುದನ್ನು ನೋಡ್ತೇವೆ. ದೇವರು ಸಹ ಇಂಥ ಭಕ್ತಿಹೀನ ಕೃತ್ಯಗಳನ್ನು, ಇಂಥ ಪಾಪದ ಕೃತ್ಯಗಳನ್ನು ಖಂಡಿಸ್ತಾನೆ. ಇಂಥ ಕೃತ್ಯಗಳಿಂದ ನೀವು ಹೊರಗಡೆ ಬನ್ನಿರಿ, ಇಂಥ ಕೃತ್ಯಗಳನ್ನ ಬಿಡ್ರಿ ಎಂಬುದಾಗಿ ಅಲ್ಲಿನ ಜನರಿಗೆ ಆತನು ಪ್ರವಾದಿಸಿದ ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರೇರೆ. ಇವತ್ತು ನಾವುಗಳು ಈ ಅಂತ್ಯಕಾಲದಲ್ಲಿ ಜೀವಿಸುವಂಥ ನಮಗೆ ದೇವರ ಗುಣ ಸ್ವಭಾವ ಭಾಳ ಮುಖ್ಯ, ದೇವರ ಸ್ವರೂಪ ಬಹಳ ಮುಖ್ಯ. ದೇವರ ಸ್ವರೂಪ ಇಲ್ಲದೆ, ದೇವರ ಗುಣ ಸ್ವಭಾವ ಇಲ್ಲದೆ, ದೇವರ ನೀತಿ ಇಲ್ಲದೆ ಹನೋಕನ ರೀತಿಯಲ್ಲಿ ನಾವು ಆ ನಿತ್ಯತ್ವವನ್ನು ಸೇರಲಿಕ್ಕೆ ಸಾಧ್ಯ ಇಲ್ಲ. ಹನೋಕನ ರೀತಿಯಲ್ಲಿ ಆ ಒಂದು ನಿತ್ಯತ್ವವನ್ನು ಸೇರಬೇಕಾದ್ರೆ ದೇವರ ಅನ್ಯೋನ್ಯತೆಯಲ್ಲಿ ನಾವು ನಡಿಬೇಕಾಗ್ತದೆ. ದೇವರ ಅನ್ಯೋನ್ಯತೆ ಅಂತ ಹೇಳಿದರೆ ಪಾಪವನ್ನು ತ್ಯಜಿಸುವಂಥದ್ದು, ಕತ್ತಲೆಯನ್ನು ನಾವು ತ್ಯಜಿಸುವಂಥ ಕೆಲಸ ನಮ್ಮ ಜೀವನದಲ್ಲಿ ಆಗಬೇಕೆಂಬುದು ವಾಕ್ಯ ತಿಳಿಸುವಂಥದ್ದಾಗಿದೆ. ಮತ್ತು ದೇವರ ಗುಣ ಸ್ವಭಾವ ಅಂತ ಹೇಳುವಾಗ ಆತನ 10 ಆಜ್ಞೆಗಳೇ ಆತನ ಗುಣ ಸ್ವಭಾವ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. 2 ಯೋಹಾನ 9ನೇ ವಚನದಲ್ಲಿ ನಾವು ನೋಡುವ ಸಮಯದಲ್ಲಿ, ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು. ಇವತ್ತು ದೇವರ ಒಂದು ಉಪದೇಶ ಏನಿದೆ, ಯೇಸು ಕ್ರಿಸ್ತನ ಉಪದೇಶ ಏನಿದೆ, ದೇವರು ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಂಥ ದಶಾಜ್ಞೆಗಳನ್ನು ಯೇಸು ಸ್ವಾಮಿ ಇನ್ನೂ ಆಳವಾಗಿ ತೀಕ್ಷ್ಣವಾಗಿ ನಮಗೆ ವಿವರಣೆಯನ್ನು ಕೊಡುವಂಥವರಾಗಿದ್ದಾರೆ. ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ನಿನ್ನ ನೆರೆಯವನನ್ನು ಪ್ರೀತಿಸು ಅನ್ನುವಂಥ ಆ ಒಂದು ಆಜ್ಞೆ ಆ 6 ಆಜ್ಞೆಗಳನ್ನು ಒಳಗೊಂಡಿರುವಂಥದ್ದು ನೋಡ್ತೇವೆ. ಸೊ ದೇವರು ಬಹಳಷ್ಟು ವಿಮರ್ಶನೆಯನ್ನು ಕೊಡುವಂಥವರಾಗಿದ್ದಾರೆ. ಆತನ ಆಜ್ಞೆಗಳು ನಮಗೆ ಇವತ್ತು ಸತ್ಯಕ್ಕೆ ಅಥವಾ ನಿತ್ಯ ಜೀವಕ್ಕೆ ನಡೆಸುವಂಥದ್ದಾಗಿದೆ.
ಅಂಥ ದೇವರ ಗುಣಸ್ವರೂಪವಾದಂಥ ಆ ಆಜ್ಞೆಗಳನ್ನು ನಾವು ಧರಿಸೋದ್ರ ಮೂಲಕ ಆತನ ಒಂದು ಆ ನಿತ್ಯ ರಾಜ್ಯಕ್ಕೆ ನಾವು ಸೇರ್ಬೋದಾಗಿದೆ. ದಾನಿಯೇಲನ ಜೀವಿತವನ್ನು ನೋಡುವಾಗ ಆತನು ಸಹ ಅನ್ಯ ದೇಶದಲ್ಲಿ, ಬೇರೆಯ ಪರದೇಶದಲ್ಲಿ ಜೀವನ ಮಾಡುವಂಥ ಸಮಯದಲ್ಲಿ ಅನ್ಯ ರಾಜರುಗಳ ಮುಂದೆ ಆತನು ದೇವರ ಗುಣಸ್ವಭಾವವನ್ನು ಆತನು ಧರಿಸ್ಕೊಂಡು ಜೀವಿಸಿದ. ಅನ್ಯ ರಾಜರುಗಳು ವಿಗ್ರಹಾರಾಧನೆಗೆ ಆತನನ್ನು ಒತ್ತಾಯ ಮಾಡಿದಂಥ ಸಮಯದಲ್ಲಿ ಆತನು ಸಿಂಹಗಳ ಗವಿಯಲ್ಲಿ ಬಿದ್ದರೂ ಸಹ ಅನ್ಯ ರಾಜರ ಆ ಒಂದು ಗುಣಗಳನ್ನು, ಆ ಸೈತಾನನ ಪ್ರೇರಿತವಾದಂಥ ಕೆಟ್ಟ ಭಾವಗಳನ್ನು ತನ್ನಲ್ಲಿ ಆತನು ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಇವತ್ತು ಆ ದಾನಿಯೇಲನ ರೀತಿಯಲ್ಲಿ, ಹನೋಕನ ರೀತಿಯಲ್ಲಿ ನಮ್ಮ ಜೀವಿತವೂ ಸಹ ಕತ್ತಲೆಯಿಂದ ನಾವು ಹೊರಗಡೆ ಬರಬೇಕಾಗಿದೆ. ದೇವರು ಇವತ್ತು ಮನುಷ್ಯರಾದಂಥ ನಮ್ಮನ್ನು ಆತನು ಸ್ವಂತ ಕೈಯಿಂದ ಆತನು ಸೃಷ್ಟಿ ಮಾಡಿದ್ದಾನೆ. ಆತನ ಸ್ವರೂಪವನ್ನು ನಮ್ಮಲ್ಲಿಟ್ಟಿದ್ದಾನೆ. ಆ ಒಂದು ಧರ್ಮ ಸ್ವರೂಪ, ಆ ಒಂದು ನೀತಿಯ ಗುಣಗಳು, ಆತನ 10 ಆಜ್ಞೆಗಳನ್ನು ಪಾಲಿಸುವಂಥ ಆ ಕಾರ್ಯ ಇವತ್ತು ನಮ್ಮ ಜೀವಿತದಲ್ಲಿ ನಡಿಬೇಕು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕತ್ತಲೆಯನ್ನು, ಎಲ್ಲ ಪಾಪವನ್ನು ನಾವು ತ್ಯಜಿಸುವಾಗ ಮಾತ್ರ ದೇವರ ಅನ್ಯೋನ್ಯತೆಯಲ್ಲಿ ನಾವು ಸೇರಲಿಕ್ಕೆ ಸಾಧ್ಯ. ಪ್ರಿಯರೇ, ಇವತ್ತು ನಾವು ಎಷ್ಟರ ಮಟ್ಟಿಗೆ ಆ ಒಂದು ದೇವರ ಅನ್ಯೋನ್ಯತೆಯಲ್ಲಿ ನಡೀತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ನಮ್ಮಲ್ಲಿರ್ತಕ್ಕಂಥ ಪಾಪದ ಸ್ವಭಾವಗಳನ್ನು ನಾವು ಬಿಟ್ಟು ಜೀವನವನ್ನು ಮಾಡ್ತಾ ಇದ್ದೇವೆ. ನಾವು ವ್ಯಭಿಚಾರಿಯಾದಂಥ ಒಂದು ಸ್ತ್ರೀಯ ವಿಚಾರದಲ್ಲಿ ನೋಡುವಂಥ ಸಮಯದಲ್ಲಿ ಯೋಹಾನನ ಸುವಾರ್ತೆ 8ನೇ ಒಂದು ಅಧ್ಯಾಯದಲ್ಲಿ ಆಕೆಯನ್ನು ಆ ವ್ಯಭಿಚಾರ ಮಾಡುವಾಗ ಫರಿಸಾಯರು, ಶಾಸ್ತ್ರಿಗಳು ಆಕೆಯನ್ನು ಎಳ್ಕೊಂಡು ಬಂದು ಆಕೆಯ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡುವುದಕ್ಕೋಸ್ಕರ ಯೇಸು ಸ್ವಾಮಿ ಬಳಿಗೆ ತೆಗೆದುಕೊಂಡು ಬಂದಂಥ ಸಮಯದಲ್ಲಿ ಆ ಯೇಸು ಸ್ವಾಮಿ ಅವರು ನೆಲದ ಮೇಲೆ ಅವರು ಆ ಬೊಗ್ಗಿ ನೆಲವನ್ನು ಬರೆಯುವಂಥದ್ದು ನೋಡ್ತೇವೆ. ಆ ಎಲ್ಲ ಫರಿಸಾಯರು ಯೇಸು ಸ್ವಾಮಿಗೆ ಹೇಳ್ತಾರೆ, ಈಕೆ ವ್ಯಭಿಚಾರವನ್ನು ಮಾಡಿದ್ದಾಳೆ, ಈಕೆ ಪಾಪಕ್ಕೆ ಒಳಗಾಗಿದ್ದಾಳೆ, ಈಕೆ ಮರಣಕ್ಕೆ ಅರ್ಹಳು, ಈಕೆಯ ಮೇಲೆ ನಾವು ಕಲ್ಲೆಸೆದು ಕೊಲ್ಲಬೇಕು ಎಂಬುದಾಗಿ ಯೇಸು ಸ್ವಾಮಿಗೆ ಹೇಳುವಂಥ ಸಮಯದಲ್ಲಿ ಯೇಸು ಸ್ವಾಮಿಯವರು, ಯಾರು ನಿಮ್ಮಲ್ಲಿ ಪಾಪ ಮಾಡಿಲ್ಲ, ಮೊದಲು ಆಕೆಯ ಮೇಲೆ ನೀವು ಕಲ್ಲನ್ನು ಎಸೆಯಿರಿ. ಈ ಮಾತನ್ನು ಹೇಳುವಾಗ ಅಲ್ಲಿರ್ತಕ್ಕಂಥ ಆ ಎಲ್ಲ ಜನರು ಆ ಒಂದು ಸ್ತ್ರೀಯನ್ನು ಬಿಟ್ಟು ಅವರು ಹೋಗುವಂಥದ್ದು ನೋಡ್ತೇವೆ. ಯಾರೂ ಸಹ ಕಲ್ಲೆಸಲಿಲ್ಲ, ಯಾಕಂದರೆ ಎಲ್ಲರೂ ಸಹ ಪಾಪಕ್ಕೆ ಅಧೀನರಾಗಿದ್ದರು, ಪಾಪಕ್ಕೆ ಒಳಗಾಗಿದ್ದರು. ಆಗ ಯೇಸು ಸ್ವಾಮಿ ಆ ಸ್ತ್ರೀಗೆ ಕೇಳುವಂಥವರಾಗಿದ್ದಾರೆ, ಯಾರೂ ನಿನ್ನ ಮೇಲೆ ಕಲ್ಲೆಸಲಿಲ್ವೇ? ಆ ಸ್ತ್ರೀ ಹೇಳಿದ್ಲು, ಇಲ್ಲ ಸ್ವಾಮಿ, ಯಾರೂ ಸಹ ಎಸಲಿಲ್ಲ. ಆಗ ಕ್ರಿಸ್ತನು ಹೇಳ್ತಾನೆ, ನಾನು ಸಹ ನಿನ್ನನ್ನು ಶಿಕ್ಷಿಸುವುದಿಲ್ಲ, ಆದರೆ ನಿನ್ನನ್ನು ಕ್ಷಮಿಸಿದ್ದೇನೆ, ನೀನು ಹೊರಟೋಗು. ಆದರೆ ಇನ್ನು ಮುಂದೆ ನೀನು ಪಾಪವನ್ನು ಮಾಡಬೇಡ, ಇನ್ನು ಮುಂದೆ ಆದರೂ ನೀನು ದೇವರ ಸ್ವರೂಪಕ್ಕೆ ಅನುಗುಣವಾಗಿ ನಡ್ಕೋ. ಇಷ್ಟು ವರ್ಷಗಳು ನಿನ್ನ ಜೀವನ ಹೆಂಗಿತ್ತೋ ಗೊತ್ತಿಲ್ಲ, ಇಷ್ಟು ವರ್ಷಗಳು ಯಾವ ಪಾಪಕ್ಕೆ ನೀನು ಒಳಗಾಗಿದೆಯೋ ಗೊತ್ತಿಲ್ಲ, ಆದರೆ ಇನ್ನು ಮುಂದೆ ಆದರೂ ನೀನು ದೇವರ ಗುಣ ಸ್ವಭಾವಕ್ಕೆ, ದೇವರ ಧರ್ಮಕ್ಕೆ, ದೇವರ ನೀತಿಗೆ ಅನುಗುಣವಾಗಿ ನೀನು ನಡ್ಕೋ ಎನ್ನುವಂಥ ಮಾತನ್ನು ಹೇಳುವಾಗ ಆಕೆ ಜೀವನ ಸಂಪೂರ್ಣವಾಗಿ ಬದಲಾಗ್ತದೆ. ಮುಂದೆ ಆಕೆ ಯೇಸುಸ್ವಾಮಿಯ ಆ ಒಂದು ಮರಣದ ಸಮಯದಲ್ಲಿ ಯೇಸುಸ್ವಾಮಿಯ ಶರೀರಕ್ಕೆ ಸುರಿಯೋದಕ್ಕೋಸ್ಕರ ಸುಗಂಧ ದ್ರವ್ಯಗಳನ್ನ ತಗೊಂಡು ಬರುವಂಥದ್ದು ನೋಡ್ತೇವೆ. ಮತ್ತು ಮೊಟ್ಟ ಮೊದಲನೇದಾಗಿ ಯೇಸುಸ್ವಾಮಿ ಪುನರುತ್ಥಾನವನ್ನು ಹೊಂದಿ ಎದ್ದಂಥ ಸಮಯದಲ್ಲಿ ಆಕೆಗೆ ಕಾಣಿಸ್ಕೊಳ್ಳುವಂಥದ್ದನ್ನು ನೋಡ್ತೇವೆ. ಪ್ರಿಯರೇ, ಇವತ್ತು ಕ್ರೈಸ್ತರಾದ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರಬೇಕಂತ ಸಮಯದಲ್ಲಿ ದೇವರಿಗೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಡ್ಬೇಕು. ನಾವು ಇಷ್ಟು ವರ್ಷಗಳು ನಮ್ಮ ಜೀವನ ಹೆಂಗಿತ್ತೋ ಗೊತ್ತಿಲ್ಲ, ಎಂತೆಂಥ ಪಾಪಗಳಿಗೆ ನಾವು ಒಳಗಾಗಿದ್ದೀವೋ ಗೊತ್ತಿಲ್ಲ, ಆದರೆ ವಾಕ್ಯ ಹೇಳ್ತದೆ, ಇಂಥ ಪಾಪಗಳಿಗೆ ಒಳಗಾದಂಥವರು ಅದು ನರಕದ ಬೆಂಕಿಗೆ ಪಾತ್ರರು. ಆ ಒಂದು ನರಕದ ಬೆಂಕಿ ಅದು ಎರಡನೇ ಒಂದು ಮರಣ ಎಂಬುದಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಆ ಕಾರಣದಿಂದ ಇವತ್ತು ನಮ್ಮ ಒಂದು ಜೀವಿತದಲ್ಲಿ ನಾವು ಒಂದು ದೃಢ ನಿರ್ಧಾರವನ್ನು ಮಾಡಬೇಕು. ಹನೋಕನ ರೀತಿಯಲ್ಲಿ ದೇವರಿಗೆ ಅನ್ಯೋನ್ಯವಾಗಿ ನಾನು ನಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೇನೆ. ಯೋಬನ ರೀತಿಯಲ್ಲಿ ಯಥಾರ್ಥವುಳ್ಳವನಾಗಿ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂಥ ನೀತಿಯುಳ್ಳ ಮನುಷ್ಯನಾಗಿ ನಡ್ಕೊಳ್ತೇನೆ. ಸೈತಾನನೇ ಯೋಬನ ವಿಚಾರದಲ್ಲಿ ದೇವರ ಬಳಿಗೆ ಒಂದು ದೂರನ್ನು ತೆಗೆದುಕೊಂಡು ಹೋಗುವಂಥ ಸಮಯದಲ್ಲಿ ಆತನು ಭಾಳಷ್ಟು ಯಥಾರ್ಥವುಳ್ಳ ಮನುಷ್ಯನಾಗಿ ದೇವರ ದೃಷ್ಟಿಯಲ್ಲಿ ಕಂಡುಬಂದ. ಎಷ್ಟೇ ಕಷ್ಟಗಳು ಆತನ್ನು ಬಾಧಿಸ್ತು, ಸೈತಾನನು ಸಾಕಷ್ಟು ರೀತಿಯ ಹಿಂಸೆಗಳನ್ನು ಆ ಯೋಬನ ಜೀವಿತದಲ್ಲಿ ತರುವಂಥದ್ದು ನೋಡ್ತೇವೆ. ಆದರೆ ಯೋಬನು ಕುಗ್ಗಲಿಲ್ಲ, ಹಿಂಜರಿಲಿಲ್ಲ, ದೇವರ ಸ್ವರೂಪಕ್ಕೆ ತಕ್ಕ ಹಾಗೆ ಆತನು ಜೀವಿಸ್ದ. ಸೈತಾನನು ಯೋಬನ ಮೇಲೆ ಆರೋಪವನ್ನು ಮಾಡ್ತಾನೆ, ನೀನು ಆತನಿಗೆ ಎಲ್ಲದರಲ್ಲಿಯೂ ಲಾಭವನ್ನು ಕೊಟ್ಟಿದ್ದಿ, ಆತನ ಸಮಸ್ತಕ್ಕೆ ನೀನು ಬೇಲಿಯನ್ನು ಹಾಕಿ ಆತನನ್ನು ರಕ್ಷಣೆ ಮಾಡ್ತಾ ಇದೆಯಾ, ಪೋಷಣೆ ಮಾಡ್ತಾ ಇದೆಯಾ, ಆ ಕಾರಣದಿಂದ ಆತನು ನಿನಗೆ ವಿಧೇಯನಾಗಿ ನಡ್ಕೊಳ್ತಾ ಇದ್ದಾನೆ, ನಿನ್ನ ಗುಣ ಸ್ವಭಾವಗಳನ್ನು ಆತನು ಧರಿಸ್ಕೊಂಡಿದ್ದಾನೆ. ಆದರೆ ಆ ಯೋಬನಿಂದ ಎಲ್ಲ ದೇವರ ಆಶೀರ್ವಾದವನ್ನು ತೆಗೆದುಹಾಕುವಂಥ ಒಂದು ಶಕ್ತಿಯನ್ನು ಪಡ್ಕೊಂಡು ಬಂದಂಥ ಸೈತಾನನು ಆ ಯೋಬನ ಮೇಲೆ ಆ ಒಂದು ಶಕ್ತಿಯನ್ನು ಪ್ರಯೋಗಿಸಿ ಎಲ್ಲ ಆಶೀರ್ವಾದವನ್ನು ತೆಗೆದಂಥ ಸಂದರ್ಭದಲ್ಲಿ ಆತನಿಗಿದ್ದಂಥ ಎಲ್ಲ ಸಂಪತ್ತನ್ನು, ಆತನ ಮಕ್ಕಳನ್ನೂ ಸಹ ಸಾಯಿಸುವಂಥ, ನಾಶ ಮಾಡುವಂಥ ಆ ಕೆಲಸ ನಡೆಯುವಂಥದ್ದಾಗಿದೆ. ಆದರೆ ಯೋಬನು ತನ್ನ ಮಾರ್ಗವನ್ನು ಬಿಡದೆ ದೇವರಿಗೆ ಭಾಳಷ್ಟು ವಿಧೇಯನಾಗಿ ಆತನು ಎಲ್ಲಿಯೂ ಸಹ ಪಾಪ ಮಾಡದೆ ದೇವರಿಗೆ ವಿರುದ್ಧವಾಗಿ ಒಂದು ಮಾತನ್ನೂ ಸಹ ಆತನು ಆಡದೆ ಯೆಹೋವನೇ ಕೊಟ್ಟ,
ಯೆಹೋವನೇ ತೆಗೆದುಕೊಂಡ ಎಂಬುವಂಥ ಒಂದು ಶ್ರೇಷ್ಠ ನಿರ್ಧಾರದ ಮೇಲೆ ಆ ಯೋಬನು ನಿಲ್ಲುವಂತ ನೋಡ್ತೀವಿ ಪ್ರಿಯರೇ. ಇವತ್ತು ನಮಗೆ ಈ ಎಲ್ಲ ವ್ಯಕ್ತಿಗಳ ಜೀವಿತ ಭಾಳ ಒಂದು ದೊಡ್ಡ ಮಾದರಿಯ ಜೀವಿತ. ದೇವರು ಇವತ್ತು ನಮ್ಮನ್ನು ಆತನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾನೆ. ಆತನ ಸ್ವರೂಪಕ್ಕೆ ಅನುಗುಣವಾಗಿ ಆತನ ಹೋಲಿಕೆಗೆ ತಕ್ಕಂತೆ ನಾವು ಸೃಷ್ಟಿಯಾಗಿದ್ದೇವೆ. ಆತನ ಒಂದು ಪಾಪರಹಿತ ಜೀವಿತ ನಮಗೆ ಮಾದರಿಯಾಗಿದೆ. ಯೇಸು ಕ್ರಿಸ್ತನು ಸಹ ಈ ಲೋಕದಲ್ಲಿ ಜೀವಿಸುವಾಗ ಎಲ್ಲ ರೀತಿಯ ಶೋಧನೆಗಳಿಗೆ ಆತನು ಒಳಗಾದನು. ಆತನು ಎಲ್ಲ ರೀತಿಯ ಮರಣಕರವಾದಂಥ ಕಷ್ಟಗಳಿಗೆ ಆತನು ತುತ್ತಾದನು. ಆದರೆ ಆತನ ಒಂದು ಜೀವನದಲ್ಲಿ ನೋಡುವಾಗ ಒಂದು ಪಾಪವನ್ನು ಸಹ ಅವನು ಮಾಡಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಪಾಪರಹಿತ ಜೀವನ ಯೇಸು ಕ್ರಿಸ್ತನದಾಗಿತ್ತು. ಇವತ್ತು ನಾವು ಹನೋಕನ ರೀತಿಯಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ಅಂತ ಅಂದರೆ ಪಾಪವನ್ನು ತ್ಯಜಿಸಿ ಕತ್ತಲಿಗೆ ನಾವು ನಮ್ಮಲ್ಲಿ ಅವಕಾಶವನ್ನು ಕೊಡದೆ ಬೆಳಕಿನಲ್ಲಿ ಜೀವಿಸುವವರಾಗಿರಬೇಕು. ದೇವರ ಗುಣ ಸ್ವಭಾವವನ್ನು ಧರಿಸಿಕೊಂಡವರಾಗಿ ನಾವು ಜೀವಿಸುವವರಾಗಿರಬೇಕು. ಆಗ ಮಾತ್ರ ಹನೋಕನ ರೀತಿಯಲ್ಲಿ ನಾವು ನಿತ್ಯತ್ವವನ್ನು ಸೇರಲಿಕ್ಕೆ ಸಾಧ್ಯ. ದೇವರ ಹೆಜ್ಜೆಜಾಡಿಯಲ್ಲಿ ಆತನ ನಡ್ಕೊಂಡು ಹೋದ. ಆತನ ಸುತ್ತ ಎಲ್ಲ ರೀತಿಯ ಭಕ್ತಿಹೀನ ಜನರಿದ್ದರು, ಕಠಿಣವಾದ ಮಾತುಗಳನ್ನು ಆಡುವಂಥ ಜನರಿದ್ದರು. ಆದರೂ ಸಹ ಆ 300 ವರ್ಷಗಳು ಹನೋಕ ದೇವರೊಟ್ಟಿಗೆ ದೇವರ ಅನ್ಯೋನ್ಯತೆಯಲ್ಲಿ ನಡೆದ, ಪಾಪವನ್ನು ತ್ಯಜಿಸಿದ. ಇವತ್ತು ನಾವು ಅಂಥ ಪಾಪದ ಕೃತ್ಯಗಳನ್ನು, ಕತ್ತಲೆಯ ಕೃತ್ಯಗಳನ್ನು ನಾವು ತ್ಯಜಿಸಬೇಕು. ದೇವರ ಅನ್ಯೋನ್ಯತೆಯನ್ನು ಸರಿಸುವಂಥ ಎಲ್ಲ ಒಂದು ಕೃತ್ಯಗಳನ್ನು ನಾವು ಬಿಡುವಂಥ ಸಮಯದಲ್ಲಿ ನಾವು ಹನೋಕನ ರೀತಿಯಲ್ಲಿ ಆ ನಿತ್ಯತ್ವದ ಏದೇನಿಗೆ ನಾವು ಸೇರಲಿಕ್ಕೆ ಸಾಧ್ಯ. ಇವತ್ತು ದೇವರು ನಮ್ಮನ್ನು ಸಹ ಆತನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ನಮ್ಮಲ್ಲಿಯೂ ಸಹ ದೇವರ ಗುಣ ಸ್ವಭಾವಗಳನ್ನು ನಾವು ತೋರ್ಪಡಿಸಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ. ದೇವರ ಒಂದು ಆ ಧರ್ಮದ ನೀತಿಯ ಕೃತ್ಯಗಳು ನಮ್ಮ ಜೀವಿತದಲ್ಲಿ ಪ್ರಕಾಶಿಸಬೇಕಾಗಿದೆ. ಇತರರಿಗೆ ನಾವು ದೇವರ ಗುಣಗಳನ್ನು ನಾವು ತೋರಿಸ್ಬೇಕು, ದೇವರ ಪ್ರೀತಿಯನ್ನು ತೋರಿಸ್ಬೇಕು, ದೇವರ ಸಮಾಧಾನ, ಶಾಂತಿ, ನಂಬಿಕೆಯನ್ನು ನಾವು ಇತರ ಜನರಿಗೆ ನಾವು ತೋರಿಸ್ಬೇಕು. ಆ ಗುಣಗಳು ನಮ್ಮಲ್ಲಿ ಪ್ರತಿಫಲಿಸಬೇಕು. ಆದರೆ ಇವತ್ತು ನಮ್ಮ ಒಂದು ಕಾರ್ಯಗಳು ಯಾವ ರೀತಿಯಲ್ಲಿದೆ? ಹನೋಕನ ರೀತಿಯಲ್ಲಿ ನಾವು ನಿತ್ಯ ರಾಜ್ಯವನ್ನು ಸೇರಲಿಕ್ಕೆ ಸಾಧ್ಯನಾ? ಅನ್ಯೋನ್ಯವಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯನಾ? ನಾವು ಯೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನ ರೀತಿಯಲ್ಲಿ ಈ ಲೋಕದಲ್ಲಿ ಎಷ್ಟೇ ಶೋಧನೆಗಳಿದ್ದಾಗ್ಯೂ ಸಹ ದೇವರಿಗೋಸ್ಕರ ಪಾಪ ರಹಿತರಾಗಿ ಜೀವಿಸುವಂಥ ಒಂದು ದೃಢ ನಿರ್ಧಾರವನ್ನು ನಾವು ತೆಗೆದುಕೊಂಡಂಥ ಸಮಯದಲ್ಲಿ ಮಾತ್ರ ದೇವರ ಗುಣ ಸ್ವಭಾವಗಳು, ಆತನ ಸ್ವರೂಪ ನಮ್ಮಲ್ಲಿ ಕಾಣಲಿಕ್ಕೆ ಸಾಧ್ಯ. ಇವತ್ತು ನಾವು ಒಂದು ನಿರ್ಧಾರವನ್ನು ಮಾಡೋಣ. ಇಷ್ಟು ವರ್ಷಗಳು ನಮ್ಮ ಜೀವನ ಯಾವ ರೀತಿಯಲ್ಲಿ ನಡೆದಿದೆ ಗೊತ್ತಿಲ್ಲ, ಎಂಥ ಪಾಪಕ್ಕೆ ನಾವು ತುತ್ತಾಗಿದ್ದೇವೋ ಗೊತ್ತಿಲ್ಲ. ಆದರೆ ಇನ್ನು ಮುಂದೆ ಆದರೂ ದೇವರೇ, ನಿನ್ನ ಒಂದು ಗುಣ ಸ್ವಭಾವವನ್ನು, ನಿನ್ನ ಒಂದು ಸ್ವರೂಪವನ್ನು ನಮ್ಮ ಜೀವಿತದಲ್ಲಿ ನಾವು ಪ್ರತಿಬಿಂಬಿಸಲಿಕ್ಕೆ ನಾವು ಪ್ರಯತ್ನಿಸ್ತೇವೆ ಎಂಬುದಾಗಿ ನಾವು ನಿರ್ಧಾರವನ್ನು ಮಾಡ್ತಾ ಈ ಒಂದು ವಾಕ್ಯವನ್ನು ನಾವು ಮುಗಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ಒಂದು ಸಮಯದಲ್ಲಿ ನಿನ್ನ ಸ್ವರೂಪಕ್ಕೆ ಸರಿಯಾಗಿ, ನಿನ್ನ ಹೋಲಿಕೆಗೆ ಸರಿಯಾಗಿ ನಮ್ಮನ್ನು ಸೃಷ್ಟಿ ಮಾಡಿದಿ ಸ್ವಾಮಿ. ಆದರೆ ಪಾಪದ ಸ್ವಭಾವದ ನಿಮಿತ್ತ ನಿನ್ನ ಸ್ವರೂಪವನ್ನು ನಾವು ಪ್ರತಿಬಿಂಬಿಸಲಿಕ್ಕೆ ಸಾಧ್ಯವಾಗ್ತಿಲ್ಲ. ಆದರೆ ಸ್ವಾಮಿ, ಹನೋಕನ ರೀತಿಯಲ್ಲಿ ನಿನ್ನ ಅನ್ಯೋನ್ಯತೆಯಲ್ಲಿ ನಡೆದು ಪಾಪವನ್ನು ತ್ಯಜಿಸಿ, ಕತ್ತಲೆಯನ್ನು ತ್ಯಜಿಸಿ, ನಿನ್ನ ಸ್ವರೂಪವನ್ನು, ನಿನ್ನ ಗುಣ ಸ್ವಭಾವಗಳನ್ನು ನಾವು ಧರಿಸಿಕೊಳ್ಳುವಂತೆ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೀನಿ ತಂದೆಯೇ. ಆಮೆನ್.